ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ತಿಳ್ಕೊಳ್ತಾ ಹೋಗೋಣ. ಹಾಗೇನು ಇವತ್ತು ನೋಡ್ತಾ ಇರ್ಬೋದು ನೀವು, ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇದೆ, ನೀವು ನೋಡಬಹುದು. ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಮತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಡೀಟೇಲ್ಸ್ನ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಅಥವಾ ಬೇರೆ ಆಲೂಗಡ್ಡೆ, ಶುಂಠಿ ರೇಟು ಜಾಸ್ತಿ ಆಗಿದೆಯಾ, ಪ್ರತಿಯೊಂದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಬೆಳ್ಳುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 26/12/2025. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇದು 11 ರೂಪಾಯಿ ಕೆಜಿ ಇದೆ, 1100 ರೂಪಾಯಿ ಆಗುತ್ತೆ. ನೋಡಬಹುದು ಆಲೂಗಡ್ಡೆ ಯಾವ ಸೈಜಲ್ಲಿ ಇದ್ದಾವೆ, ಹಾಗೆ ಯಾವ ಒಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 12 ರೂಪಾಯಿ ಕೆಜಿ ಇದೆ, 1200 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟು ನಡೀತಾ ಇದೆ. ಹೋಲ್ಸೇಲ್ ರೇಟಲ್ಲಿ ನಿಮಗೆ ಆಲೂಗಡ್ಡೆ ಸಿಗ್ತಿರೋ ಅಂಥದ್ದು, ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ತೆಂಗಿನಕಾಯಿ ಯಾವುದೇ ಒಂದು ಆಗಿರಬಹುದು, ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು 12 ರೂಪಾಯಿ ಕೆಜಿ ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿದೆ. 12 ರೂಪಾಯಿಗೆ ಒಂದು ಕೆಜಿ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೆಕ್ಸ್ಟ್ ನಾವು ನೋಡ್ತಿರೋದು 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಆಲೂಗಡ್ಡೆನ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ಸೈಜ್ ಚೆನ್ನಾಗಿದ್ದಾವೆ, ನೋಡಬಹುದು ಫ್ರೆಶ್ ಆಗಿದ್ದಾವೆ. 13 ರೂಪಾಯಿಗೆ ಕೆಜಿ ಸಿಗ್ತಾಯಿದೆ. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡೋರು ಅಥವಾ ಅಂಗಡಿ ಇಟ್ಕೊಂಡಿರೋರು ಹೋಲ್ಸೇಲ್ ರೇಟಲ್ಲಿ ಬಂದು ಕೊಂಡ್ಕೊಂಡು ಹೋಗಬಹುದು. ಏನು ರೇಟ್ ನಡೀತಿದೆ ಅನ್ನೋದು ಪ್ರತಿಯೊಂದು ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದು 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. 14 ರುಪೀಸ್ ಪರ್ ಕೆಜಿ. ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಇದು 23 ರೂಪಾಯಿ ಕೆಜಿ ಇದೆ, 2300 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಯಶವಂತಪುರ ಮಾರ್ಕೆಟ್ಗೆ ಬಂದು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ, ಬೇಕಾಗಿರುವಂತಹ ಸೈಜಲ್ಲಿ, ಕ್ವಾಲಿಟಿ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ನೀವು ತಗೊಂಡು ಹೋಗಬಹುದು. 24 ರೂಪಾಯಿಗೆ ಒಂದು ಕೆಜಿ, 2400 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 2400 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ, ಒಂದು ಕ್ವಿಂಟಲ್ ಸಿಗ್ತಾ ಇದೆ. 2400, 24 ರೂಪಾಯಿಗೆ ಕೆಜಿ ಸಿಗ್ತಾ ಇದೆ. ನೋಡಬಹುದು ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋವಂಥದ್ದು. ಆಲೂಗಡ್ಡೆಗೂ ಕೂಡ ಒಂದೊಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹವರು, ನೀವು ಬೆಳೆದಿರುವಂತಹ ಬೆಳೆಗೆ ಇದೇ ರೇಟು ಬೇರೆ ಮಾರ್ಕೆಟಲ್ಲಿ ಹೋಗ್ತಾ ಇದೆ ಅಂದರೆ ಕೊಡಬಹುದು. ಇಲ್ಲ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ ಅಂದರೂ ಕೂಡ ತರಬಹುದು. ಇದು 27 ರೂಪಾಯಿಗೆ ಒಂದು ಕೆಜಿ, 2700 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಫ್ರೆಶ್ ಆಗಿದೆ ಆಲೂಗಡ್ಡೆ. ಹಾಗೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟು ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. 27 ರೂಪಾಯಿಗೆ ಒಂದು ಕೆಜಿ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನೀವು ನೋಡ್ತಾ ಇರೋ ಅಂಥದ್ದು. 27 ರೂಪಾಯಿ ಆಲೂಗಡ್ಡೆ ಒಂದು ಕೆಜಿ, ಒಂದು ಕ್ವಿಂಟಲ್ಗೆ 2700 ರೂಪಾಯಿ ಆಗುತ್ತೆ. ಸೊ ಒಳ್ಳೆ ಆಲೂಗಡ್ಡೆ ಅಂದರೆ ಫ್ರೆಶ್ ಆಗಿರಬೇಕು, ಆ್ಯಂಡ್ ಅದ್ರ ಜೊತೆಗೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಆಗಿರಬೇಕು. ಸೈಜ್ ಚೆನ್ನಾಗಿರಬೇಕು, ಶೇಪ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ತಗೊಬಂದಲ್ಲಿ ನಿಮಗೆ ರೇಟು ಸಿಗತ್ತೆ. ಯಶವಂತಪುರ ಆಗಿರಬಹುದು ಅಥವಾ ಬೇರೆ ಯಾವುದೇ ಮಾರ್ಕೆಟಲ್ಲಾದರೂ ಇದೇ ರೂಲ್ಸೇ ಇರುತ್ತೆ. ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು. ನಿಮಗೆ ಆಲೂಗಡ್ಡೆ ಕೇವಲ ನಿಮಗೆ 10 ರೂಪಾಯಿ, 11 ರೂಪಾಯಿಂದ ಆಲೂಗಡ್ಡೆ ರೇಟ್ ಶುರು ಆಗುತ್ತೆ. ಟಾಪ್ ರೇಟ್ ಬಂದುಬಿಟ್ಟು 27 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಸೊ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು, ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಒಳ್ಳೆ ರೇಟ್ ನಡೀತಾ ಇದೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇದು 41 ರೂಪಾಯಿ ಕೆಜಿ ಇದೆ, 4100 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿದೆ. 41 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಸೈಜ್ಗಳು ನೋಡ್ಕೊಳ್ಬಹುದು. ಇದು ಚಕ್ಕೆ ಪೀಸ್ಗಳು, ಸೈಜ್ಗಳು ನೋಡ್ಕೊಳ್ಬಹುದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಇದು ಕೂಡ 41 ರೂಪಾಯಿ ಕೆಜಿ ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ಶುಂಠಿಗೆ ಈ ರೇಟ್ ನಡೀತಾ ಇದೆ. ಇದು 48 ರೂಪಾಯಿಗೆ ಒಂದು ಕೆಜಿ, 4800 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಇದು ಏನೋ ದೊಡ್ಡ ಸೈಜ್ ಅಲ್ಲ, ಬಟ್ ಸೈಜ್ಗಳು ಗಮನಿಸ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಬಹುದು. ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿಗೂ ಕೂಡ ಒಂದೊಳ್ಳೆ ರೇಟು ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ತರಬಹುದು. ಇದು 45 ರೂಪಾಯಿಗೆ ಒಂದು ಕೆಜಿ, 4500 ರೂಪಾಯಿ ಆಗುತ್ತೆ ಕ್ವಿಂಟಲ್.
ಸದ್ಯದ ಮಟ್ಟಿಗೆ ಶುಂಠಿ ರೇಟು ಚೆನ್ನಾಗೇ ನಡೀತಾ ಇದೆ. ಅಂದರೆ ರೇಟ್ ಏನು ಟಾಪ್ ರೇಟ್ ನಡೀತಾ ಇದೆಯೋ ಸೇಮ್ ರೇಟಲ್ಲೇ ನಡೀತಾ ಇದೆ. ಸೊ ಇನ್ನಿನ್ನು ಯಾವಾಗ ಶುಂಠಿಗೆ ರೇಟು ಕಡಿಮೆ ಆಗತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಜನ ನೀವು ಶುಂಠಿ ಬೆಳೆದಿರೋ ಅಂಥವರು ರೆಡಿ ಇದ್ದಲ್ಲಿ, ಅಂದರೆ ಕಿತ್ತು ವ್ಯಾಪಾರ ಮಾಡಬೇಕು ಅಂತ ಇದ್ದಲ್ಲಿ ತಂದು ವ್ಯಾಪಾರನ ಮಾಡಬಹುದು. ಆ್ಯಂಡು ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂತ ಇದ್ದರೆ ಡೈರೆಕ್ಟಾಗಿ ನೀವು ತರಬಹುದು. ಸೊ ನಿಮಗೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಅಥವಾ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇಲ್ಲ, ಸೈಜ್ಗಳನ್ನ ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ, ಸೊ ಸೈಜ್ಗಳನ್ನ ಆದಷ್ಟು ಮಾಡ್ಕೊಂಡು ಬಂದ್ರೇ ನಿಮ್ಗೆ ರೇಟ್ ಸಿಗೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ನೀವು ಚಿಕ್ಕ ಸೈಜು, ಸ್ಮಾಲ್ ಸೈಜು ತೊಗೊತೀನಿ ಅಂದರೆ ನೀವು 100 ರೂಪಾಯಿ ಮೇಲೇ ಕೆ ಜಿ ನಡೀತಾ ಇದೆ. ನೋಡಬಹುದು, ಸೈಜ್ಗಳು ನೋಡ್ಕೊಳ್ಬಹುದು. 110 ರೂಪಾಯಿ ಕೆ ಜಿ ನಡೀತಾ ಇದೆ. 30, 35, 25, 30, 35, 40 ರೂಪಾಯಿಂದ ಚಿಕ್ಕ ಸೈಜಿಗೆ ಸ್ಟಾರ್ಟ್ ಆಗ್ತಿತ್ತು ಎವ್ರಿ ಡೇ. ಇವಾಗ ನೀವು ಸ್ಟಾರ್ಟಿಂಗ್ ರೇಟೇ 100, 110, 120 ರೂಪಾಯಿ ಆಗಿದೆ. ಇದು 120 ರೂಪಾಯಿ ಕೆ ಜಿ ಇದೆ. ಸೊ ಈ ಬೆಳ್ಳುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಿರೋ ಅಂಥದ್ದು ನೋಡಬಹುದು. 130 ರೂಪಾಯಿಗೆ 1 ಕೆ ಜಿ. ಬೆಳ್ಳುಳ್ಳಿ ಬೆಳೆದಿರೋರಿಗೆ ತುಂಬ ದಿನದಿಂದ ರೇಟ್ ಸಿಗ್ತಾನೆ ಇರಲಿಲ್ಲ. ಇದು 130 ರೂಪಾಯಿಗೆ ಕೆ ಜಿ. ತುಂಬ ದಿನದಿಂದ ರೇಟ್ ಸಿಗ್ತಾ ಇರಲಿಲ್ಲ, ಆದರೆ ಇವಾಗ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದು 140 ರೂಪಾಯಿಗೆ ಕೆ ಜಿ ನೋಡಬಹುದು. ಇದು 140 ರೂಪಾಯಿ ಕೆ ಜಿ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಒಳ್ಳೆ ರೇಟ್ ನಡೀತಾ ಇದೆ. ರೈತರಿಗೆ ಯಾವುದೇ ಒಂದು ಬೆಳೆ ಬೆಳೆದಿರಬಹುದು, ರೈತರಿಗೆ ಒಳ್ಳೆ ರೇಟ್ ಸಿಗಬೇಕು. 150 ರೂಪಾಯಿಗೆ 1 ಕೆ ಜಿ. ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಆಗಿರಬಹುದು, ಬೆಳ್ಳುಳ್ಳಿ ಆಗಿರಬಹುದು, ಅಥವಾ ಈರುಳ್ಳಿ ಆಗಿರಬಹುದು, ಬೇರೆ ಯಾವುದೇ ಒಂದು ಪದಾರ್ಥಗಳನ್ನ ಬೆಳೀತಿರುವಂತಹ ರೈತರಿಗೆ ಒಳ್ಳೆ ರೇಟೇ ಸಿಗಬೇಕು ಅನ್ನೋದೇ ಒಂದು ಇದು. 165 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಯಾಕಂದರೆ ಲಾಸ್ ಆಯಿತು ಅಂದರೆ ತುಂಬಾ ಲಾಸ್ ಆಗಿಬಿಡತ್ತೆ ಅವ್ರಿಗೆ. ಅವ್ರು ಹಾಕಿರುವಂತಹ ಖರ್ಚು ಕೂಡ ಅವ್ರಿಗೆ ಸಿಗ್ತಾ ಇರಲ್ಲ. ಬಟ್ ಇವಾಗ ರೇಟ್ ಆದವಾಗ ಸ್ವಲ್ಪ ರೈತರಿಗೆ ಸಮಾಧಾನ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿದೆ ಈ ಬೆಳ್ಳುಳ್ಳಿ. 165 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ. ನೋಡಬಹುದು, ಬೆಳ್ಳುಳ್ಳಿಗೆ ಒಂದು ಒಳ್ಳೆ ರೇಟ್ ಆಗಿರೋದು. ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. 160, 170, 180, 200 ರೂಪಾಯಿ ತನಕನೂ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಆದಷ್ಟು ಜನ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಬೆಳ್ಳುಳ್ಳಿಗೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಜನ ಇದನ್ನು ನೋಡಿಬಿಟ್ಟು ಕೂಡ ವ್ಯಾಪಾರನ ಮಾಡ್ಕೊಳ್ಬಹುದು, ಅಥವಾ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಕೂಡ ತರಬಹುದು. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಆದಷ್ಟು ಜನರಿಗೆ ಮಾಹಿತಿನ ಕೊಡಿ. ಬೆಳ್ಳುಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಹೆಲ್ಪ್ ಆಗಲಿ, ಯಾಕಂದರೆ ಎಲ್ಲರೂ ರೈತರೇ ಅಲ್ವಾ. ಸೊ ಹಾಗಾಗಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಮತ್ತು ಈರುಳ್ಳಿ ರೇಟು ಕಡಿಮೆ ಆಗಿರುವಂಥದ್ದು. ಸ್ವಲ್ಪ ದಿನದ ಹಿಂದೆ ಈರುಳ್ಳಿ ಬೆಳೆದಿರುವಂತಹ ರೈತರು ಸ್ವಲ್ಪ ಉಸಿರಾಡ್ತಾಯಿದ್ರು. ಅಂದರೆ 30, 35 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇತ್ತು. 40 ರೂಪಾಯಿ ತನಕನೂ ಹೋಗಿತ್ತು. ಸೊ ಮತ್ತೆ ಸಡನ್ನಾಗಿ ರೇಟು ಮತ್ತೆ ಡೌನ್ ಆಯಿತು. ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಬೆಟರ್ ರೇಟಲ್ಲಿ ವ್ಯಾಪಾರ ಆಗ್ತಾ ಇದೆ. ಸೊ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ. ಇದು 3 ರೂಪಾಯಿ ಕೆ ಜಿ ಇದೆ ನೋಡಬಹುದು. 1 ರೂಪಾಯಿ, 2 ರೂಪಾಯಿಂದ ಮತ್ತೆ ಶುರುವಾಯಿತು. 2 ರೂಪಾಯಿ, 3 ರೂಪಾಯಿಂದ ಮತ್ತೆ ಶುರುವಾಯಿತು ಈರುಳ್ಳಿ ರೇಟು. ಬೇಜಾರಾಗತ್ತೆ. ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ, ಅವರಿಗೆ ಕಷ್ಟನೇ, ಯಾವಾಗಲೂ ಕಷ್ಟನೇ ಆಗ್ತಾನೆ ಇದೆ. ಈ ವರ್ಷ ಇಡೀ ಕಷ್ಟನೇ ಆಯಿತು. 4 ರೂಪಾಯಿ ಕೆ ಜಿ ಇದೆ. 400 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು, ಈ ವರ್ಷದಲ್ಲಿ ಟಾಪ್ ರೇಟ್ ಅಂತ ಬಂದಿರೋದು ಲಾಸ್ಟ್ ಏನು ಡಿಸೆಂಬರ್ 1, 2 ಏನು ನೀವು ನೋಡಿದ್ರಲ್ವ, ಆ ಡೇಟಲ್ಲಿ ಲಾಸ್ಟ್ 1 ವೀಕ್ ಬ್ಯಾಕು ಆವಾಗನೇ 30, 35 ರೂಪಾಯಿ, 40 ರೂಪಾಯಿ ತನಕ ಹೋಗಿರೋವಂಥದ್ದು ಈರುಳ್ಳಿಗೆ. ಬೇರೆ ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಆದರೆ ಈರುಳ್ಳಿ ಬೆಳೆದಿರುವಂತಹ ರೈತರಿಗಂತೂ ನಿಜವಾಗ್ಲೂ ಕಷ್ಟ ಆಗ್ತಾನೆ ಇದೆ. 6 ರೂಪಾಯಿ ಕೆ ಜಿ ಇದೆ, 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ಬೇರೆ ಬೇರೆ ವಿಷಯದಲ್ಲಿ ರೇಟ್ ಜಾಸ್ತಿ ನಡೀತಾ ಇದೆ. ಅಂದರೆ ಬೇರೆ ಬೇರೆ ವ್ಯಾಪಾರಿಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಲ್ಲಾಗಿರ್ಬೋದು. ನಾವು ಹೋಗಿ 1 ಕೆ ಜಿ ಅಥವಾ 2 ಕೆ ಜಿ ಈರುಳ್ಳಿ ತರ್ತೀವಿ ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಆದರೆ ಅಲ್ಲಿ ರೈತರು ಏನು ವ್ಯಾಪಾರ ಮಾರ್ಕೆಟಿಗೆ ತಗೊಂಡು ವ್ಯಾಪಾರ ಮಾಡ್ತಾರಲ್ವ, ಅವ್ರಿಗೆ ತೀರಾ ಕಡಿಮೆ ರೇಟಲ್ಲಿ ನಾವು ಅಂದರೆ ಮಾರ್ಕೆಟಲ್ಲಿ ತಗೊತಾ ಇರೋದು. ಇದು ನಿಜವಾಗ್ಲೂ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಇದು 8 ರೂಪಾಯಿ ಕೆ ಜಿ ಇದೆ, 800 ರೂಪಾಯಿ ಆಗುತ್ತೆ. 7 ರೂಪಾಯಿ, 6 ರೂಪಾಯಿ, 5 ರೂಪಾಯಿ, 4 ರೂಪಾಯಿ, ಎಷ್ಟು ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ಇವಾಗ ಮತ್ತೆ ಈರುಳ್ಳಿ. ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ನೋಡಬಹುದು. ನೋಡಿ, ಇದರಲ್ಲಿ ಡ್ರೈ ಆಗಿದೆ, ಚೆನ್ನಾಗಿ ಡ್ರೈ ಇದೆ. ಸ್ಮಾಲ್ ಸೈಜ್ ಹೌದು, ಬಟ್ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಆದರೆ 8 ರೂಪಾಯಿಗೆ 1 ಕೆ ಜಿ, 800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು, ಇದು ರೈತರಿಗೆ ಈ ರೈತರಿಗೆ ಕಷ್ಟ ಆಗುತ್ತೆ, ವ್ಯಾಪಾರ ಮಾಡೋದೇ ಕಷ್ಟ ಆಗುತ್ತೆ. ಇವಾಗ 10 ರೂಪಾಯಿ ಕೆ ಜಿ ಇದೆ,
1000 ರೂಪಾಯಿ ಆಗುತ್ತೆ ಕ್ವಿಂಟಲು. ಕಲರ್ ಚೆನ್ನಾಗಿರುತ್ತೆ, ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಬಟ್ ಏನು ಮಾಡ್ತೀರಾ, ಅಲ್ಲಿಂದ ಅವರಿಗೆ ತಂದಿರುವಂತಹ ಖರ್ಚು ಸಿಗದೇ ಇರೋ ರೀತಿಯಲ್ಲಿ ಹೇಗೆ ನಿಮಗೆ 15-16 ರೂಪಾಯಿ ಟಾಪ್ ರೇಟ್ ನೀವು ಇಷ್ಟು ದಿನ ನೋಡ್ತಾ ಇದ್ರಲ್ವ, ಅದೇ ರೀತಿಯೇ ಸೇಮ್ ರೇಟಿಗೆ ಬರುವಂತಹ ಚಾನ್ಸಸ್ ಇದೆ ಅನಿಸುತ್ತೆ. ಯಾಕಂದರೆ ಇವಾಗ ಮತ್ತೆ ಸಡನ್ನಾಗಿ ಇವಾಗ ಡೌನ್ ಆಗಿದೆ. ಮೊನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೆಟರ್ ಆಗಿದೆ ರೇಟು. 12 ರೂಪಾಯಿ kg ಇದೆ ನೋಡಬಹುದು. 11 ರೂಪಾಯಿ 12 ರೂಪಾಯಿ ಎಲ್ಲ ತುಂಬ ಲಾಸ್ ಆಗುತ್ತೆ ಅವರಿಗೆ. ಇದು ನೋಡ್ಬೋದು, ಚೆನ್ನಾಗಿ ಡ್ರೈ ಆಗಿದೆ. ಇದರಲ್ಲೂ ಕೂಡ ಡಬಲ್ ಪತ್ತಿ ಇದೆ. 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡ್ಬೋದು, ಈರುಳ್ಳಿಗಳನ್ನ ನೋಡ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ರೇಟ್ ಮತ್ತೆ ಸಡನ್ನಾಗಿ ಡೌನ್ ಆಗಿರೋದ್ರಿಂದ ಎಷ್ಟೊಂದು ರೈತರಿಗೆ ಕಷ್ಟ ಆಗ್ತಾ ಇದೆ. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲು. ಈ ಈರುಳ್ಳಿಗೆಲ್ಲ ಸ್ವಲ್ಪ 1 ವೀಕ್ ಬ್ಯಾಕು 20 ರೂಪಾಯಿ ತನಕನೂ ಹೋಗಿತ್ತು. 20, 21, 22 ರೂಪಾಯಿ ತನಕ ಹೋಗಿತ್ತು. ಬಟ್ ಈಗ ಸೇಮ್ ಸಡನ್ನಾಗಿ ಡೌನ್ ಆಗಿಬಿಟ್ಟಿದೆ. 1 ಡಬಲ್ ಡೌನು. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಯಾರೆಲ್ಲ ರೈತರು ಈರುಳ್ಳಿ ವ್ಯಾಪಾರನ ಮಾಡಬೇಕು ಅಂತಿದ್ದೀರೋ ನೋಡ್ಕೊಳ್ಳಿ. ಇದೇ ಟಾಪ್ ರೇಟ್ ಇವಾಗೇನು ನಾವು ನಿಮಗೆ ಮೆನ್ಷನ್ ಮಾಡ್ತಿದ್ದೀನಲ್ವ, ಇದೇ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು. ಈ ರೀತಿ ಇರುವಂತಹ ಈರುಳ್ಳಿ ನಿಮ್ಮಲ್ಲೂ ಇದ್ದು, ಸೊ ಈ ಈರುಳ್ಳಿಗೆ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ತೀರಾ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ, ಸೊ ನೀವು ಯಶವಂತಪುರ ಮಾರ್ಕೆಟಿಗೆ ತರಬಹುದು. ಇದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಏನೇ ಇದ್ರೂ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ. 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ ನೋಡಬಹುದು. ಫ್ರೆಶ್ ಆಗಿದೆ, ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಕೇವಲ 14 ರೂಪಾಯಿಗೆ ಒಳ್ಳೆ ಈರುಳ್ಳಿ ಸಿಗ್ತಾ ಇದೆ ಮತ್ತೆ. ಸೊ ಇದು ಗ್ರಾಹಕರಿಗೆ ಖುಷಿ ವಿಷಯನೇ. ಕಡಿಮೆ ರೇಟಲ್ಲಿ ಒಳ್ಳೆ ಈರುಳ್ಳಿನ ಅಂದರೆ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಳ್ಬಹುದು. 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು. ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ಅವ್ರು ಕೊಂಡ್ಕೊಳ್ಬಹುದು. 10 ರೂಪಾಯಿ 11 ರೂಪಾಯಲ್ಲೆಲ್ಲ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ. ಡ್ರೈ ಈರುಳ್ಳಿ, ಡಬಲ್ ಪತ್ತಿ ಈರುಳ್ಳಿ ಸಿಗ್ತಾ ಇದೆ. 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದನ್ನೆಲ್ಲ ಗಮನಿಸ್ಕೊಂಡು ಗ್ರಾಹಕರು ತಗೊಳ್ಳೋದಾದರೆ ಅವರಿಗೆ ಒಳ್ಳೆ ರೇಟಲ್ಲೇ ಸಿಗತ್ತೆ, ಕಡಿಮೆ ರೇಟಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ. ರೈತರಿಗೆ ಇದ್ರಲ್ಲಿ ಕಷ್ಟ ಆಗ್ತಿರೋದು. 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನಿಮಗೆ ಮೊದಲೇ ಹೇಳಿದೆ, ಬರೀ ಈರುಳ್ಳಿ ಒಂದಂತಲ್ಲ, ಪ್ರತಿಯೊಂದ್ರ ಮೇಲೂ ರೇಟು ಜಾಸ್ತಿ ಆಗಬೇಕು. ರೈತರು ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರಲ್ವ, ಪ್ರತಿಯೊಂದ್ರ ಮೇಲೂ ರೇಟು ಜಾಸ್ತಿ ಆದ್ರೇ, ರೈತರು ಚೆನ್ನಾಗಿದ್ರೇ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದಕ್ಕೆ ಹೇಳ್ತಿರೋ, ರೈತರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ ಕ್ವಿಂಟಲ್. ಅವರು ಕಷ್ಟಪಡ್ತಿರೋದು, ಅವರು ಬೆಳೆದಿರುವಂತಹ ಬೆಳೆನೇ ನಾವಿಲ್ಲಿ ಕುತ್ಕೊಂಡು ಊಟ ಮಾಡ್ತಿರೋದು. ಸೊ ಹಾಗಾಗಿ ರೈತರಿಗೆ ಒಳ್ಳೆ ರೇಟೇ ಸಿಗಬೇಕು ಪ್ರತಿಯೊಂದರಲ್ಲೂ ಅಂತ ಹೇಳ್ತಿರೋಂಥದ್ದು. 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇಲ್ಲೇನಾಗ್ತಿದೆ ಅಂದರೆ, ಇಲ್ಲಿ ಇರೋರಿಗೆ ಚೆನ್ನಾಗೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಚೆನ್ನಾಗೇ ಸಿಗ್ತಾ ಇದೆ. ಅಲ್ಲಿ ರೈತರು ಕಷ್ಟಪಡೋರು ಕಷ್ಟಪಡ್ತಾನೇ ಇದ್ದಾರೆ ನೋಡಬಹುದು. ಇದು 20 ರೂಪಾಯಿ kg ಇದೆ, 2000 ರೂಪಾಯಿ ಆಗುತ್ತೆ ಕ್ವಿಂಟಲ್. ಸೊ ಹಾಗಾಗಿ ಈರುಳ್ಳಿ ಬೆಳೆದಿರುವಂತಹ ಬೆಳೆಗಾರರಿಗೆ ಇವಾಗ ಸ್ವಲ್ಪ ಮತ್ತೆ ಕಷ್ಟದ ಟೈಮ್ ಮತ್ತೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು 20 ರೂಪಾಯಿ kg ಇದೆ, 2000 ರೂಪಾಯಿ ಆಗುತ್ತೆ. ಒಂದು ವಾರ 2 ವಾರ ಅಷ್ಟೇ ರೇಟ್ ಜಾಸ್ತಿ ಆಗಿರೋವಂಥದ್ದು, ಮತ್ತೆ ಡೌನ್ ಆಗಿದ್ದೆ. 24 ರೂಪಾಯಿಗೆ 1 kg 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಮೊನ್ನೆ ಏನು ಬುಧವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಇದೆ ಈರುಳ್ಳಿಗೆ, ಅದೊಂದು ಹೇಳ್ಬೋದು ಅಷ್ಟೇ. ಯಾಕಂದರೆ ಟಾಪ್ ರೇಟ್ ಬಂದುಬಿಟ್ಟು ಇವತ್ತು 24, 25, 26, 27, 28 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿಗೆ ನೋಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನಿಮಗೇನು ಅನ್ನಿಸ್ತು ರೈತರು ಬಗ್ಗೆ, ರೇಟು, ಅಮೌಂಟ್ ಬಗ್ಗೆ ನಾನು ಮಾತಾಡಿರೋದು ನಿಮಗೇನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟು. ಹಾಗೆ ತೆಂಗಿನಕಾಯಿಗೆ 60, 65, 70 ಇದೇ ರೇಂಜೆಲ್ಲ ನಡೀತಾ ಇದೆ. ಸೊ ತೆಂಗಿನಕಾಯಿ ಬೆಳೆದಿರುವಂತಹ ರೈತರಿಗೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ರೇಟ್ ತಿಳಿಸ್ತಿರೋ ಅಂಥದ್ದು. ಇದ್ರ ಬಗ್ಗೆ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಬಹುದು, ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 71,974 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 22,610 ಬ್ಯಾಗ್ಸ್ ಬಂದಿದೆ. ಹಾಗೆ ಗಾರ್ಲಿಕ್ 2,847 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 536 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಪಕ್ಕದಲ್ಲೇ ಕಾಣಿಸ್ತಾ ಇದೆ ವೆಹಿಕಲ್ಸು. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದು ನೀವು ಎಲ್ಲ ವೀಡಿಯೋದಲ್ಲೂ ಗಮನಿಸಬೇಕಾಗತ್ತೆ, ಪ್ರತಿಯೊಂದು ವೀಡಿಯೋದಲ್ಲೂ. ಯಾಕಂದರೆ ಅರೈವಲ್ಸು ಬ್ಯಾಗ್ಗಳು ಎಷ್ಟು ಬಂದಿದೆಯೋ ಅಷ್ಟೇ
ಅಷ್ಟೇ ವೆಹಿಕಲ್ಸ್ ಕೂಡ ಬಂದಿರುತ್ತೆ. ನೋಡ್ಬೋದು ಎಷ್ಟು ವೆಹಿಕಲ್ಸ್ ಬಂದಿರುತ್ತೆ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಅದರ ಜೊತೆಗೆ ಬ್ಯಾಗ್ಸ್ಗಳು ಕೂಡ ತುಂಬಾ ಜಾಸ್ತಿನೇ ಇದೆ. ಇವಾಗ ಈರುಳ್ಳಿದೆ ನೀವು ನೋಡಬಹುದು, ಜಾಸ್ತಿ ಅರೈವಲ್ಸ್ ಬರ್ತಾ ಇದೆ. ಹಾಗಾಗಿನೇ ಈರುಳ್ಳಿ ರೇಟ್ ಕೂಡ ಸ್ವಲ್ಪ ಡೌನ್ ಆಗ್ತಿರೋಂಥದ್ದು. ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ. ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಅಂಗಡಿ ಡೀಟೇಲ್ಸ್ ಆಗಿರಬಹುದು, ಅಥವಾ ಅಂಗಡಿ ಅಡ್ರೆಸ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಅಥವಾ ನಮ್ಮ ಲೈಸೆನ್ಸ್ ಆಗಿರಬಹುದು, ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು, ಪ್ರತಿಯೊಂದು ನಿಮಗೆ ಸಿಗತ್ತೆ ನೋಡೋಕ್ಕೆ. ನೀವು ಅದರಲ್ಲಿ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ಒಂದು ವೀಡಿಯೋಸು ಬರ್ತಾ ಇರುತ್ತೆ. ನೋಡಿಬಿಟ್ಟು ನಿಮಗೆ ಬೇಕಾದಲ್ಲಿ ಅದೇ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಬೇಡ ಅಂದರೆ ನೆಕ್ಸ್ಟು ಅಂದರೆ ರೈತರಾಗಿದ್ದರೆ ನೀವು ರೇಟ್ನ ತಿಳ್ಕೊಳ್ಬಹುದು. ಯಾರೇ ಆಗಿದ್ದರೂ ರೇಟ್ನ ತಿಳ್ಕೊಳ್ಬಹುದು. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಹರಾಜ್ ಟೈಮಲ್ಲಿ ಅಂತ ಹೇಳಿಬಿಟ್ಟು. ಅದೇ ವಿಡಿಯೋಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಿರೋದು. ಅಂದರೆ ಅವತ್ತು ಈ ವಿಡಿಯೋ ಮೂಲಕ ಅಂದರೆ ಮಾತಾಡಿ ನಿಮಗೆ ನಾನು ತಿಳಿಸ್ತಾ ಇರೋದು ಯೂಟ್ಯೂಬಲ್ಲಿ. ವಾಟ್ಸಪ್ಪಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ರೇಟ್ನ ಮೆನ್ಷನ್ ಮಾಡಿ ಹಾಕಿರ್ತಾರೆ, ನೀವು ಚೆಕ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಇವತ್ತು ಟೋಟಲ್ ಆಗಿ ಬಂದಿರುವಂತಹ ಅರೈವಲ್ಸು 77,977 ಬ್ಯಾಗ್ಸ್ ಬಂದಿದೆ. ಟೋಟಲ್ ವೆಹಿಕಲ್ಸು 385 ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ 70,000 ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ. ನೋಡಬಹುದು, ಮಹಾರಾಷ್ಟ್ರ ಕಡೆಯಿಂದ ಕೇವಲ ಕಡಿಮೆ ಅರೈವಲ್ಸ್ ಬಂದಿದೆ. ನಮ್ಮ ಕರ್ನಾಟಕ ಕಡೆಯಿಂದನೇ 70,000 ಬ್ಯಾಗ್ಸ್ ಬಂದಿದೆ. 1 to 2 ಲಾಟ್ಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ 2,500 ರೂಪಾಯಿಂದ 2,800 ರೂಪಾಯಿ ತನಕ ಹೋಗಿದೆ. ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೆ. ಯಾಕಂದರೆ 23-24 ರೂಪಾಯಿ ಮೊನ್ನೆ ಟಾಪ್ ರೇಟ್ ನಡೀತಾ ಇತ್ತು. ಇವತ್ತು 28 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,200 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಿದೆ. ಆ್ಯಂಡ್ ಮುಕ್ಕಾಲು 1,800 ರೂಪಾಯಿಂದ 2,200 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1,400 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಿದೆ. ಗೊಲ್ಟಾ 800 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಗೊಲ್ಟಿ 300 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಜೋಡಿ ಚಾಪೆಡ್ ಆನಿಯನ್ಗೆ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಕರ್ನಾಟಕದ ಆನಿಯನ್ ರೇಟ್. ಇದರಲ್ಲಿ ನೀವು ಗಮನಿಸಬೇಕಾಗಿರೋದು 28 ರೂಪಾಯಿ ತನಕ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ. ಇದು ನಮ್ಮ ಕರ್ನಾಟಕದ ಆನಿಯನ್ಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಇವಾಗ ನಾವು ಗಮನಿಸೋದಾದರೆ 1 to 2 ಲಾಟ್ಗೆ 2,300 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಿದೆ. ನೋಡ್ಬೋದು, ಇದರಲ್ಲೇ ಸೇಮು ನಮ್ಮ ಕರ್ನಾಟಕದ ಆನಿಯನ್ಗೆ 28 ರೂಪಾಯಿ ತನಕ ನಡೀತಿದೆ. ಇದು 25 ರೂಪಾಯಿ ತನಕ ಲಾಸ್ಟು ಮಹಾರಾಷ್ಟ್ರ ಆನಿಯನ್ಗೆ. ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿಗೆ 2,000 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1,500 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1,000 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬಿಸ್ಕೆಟ್ ಕಲರು 1,000 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಆವರೇಜ್ ಕ್ವಾಲಿಟಿ 500 ರೂಪಾಯಿಂದ 700 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಜೋಡಿ ಚಾಪೆಡ್ ಆನಿಯನ್ಗೆ 500 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಓಲ್ಡ್ ಆನಿಯನ್ಗೆ 700 ರೂಪಾಯಿಂದ 1,400 ರೂಪಾಯಿ ತನಕ ನಡೀತಿದೆ. ನಾಸಿಕ್ ನ್ಯೂ ಆನಿಯನ್ಗೆ 1,500 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಸೋಲಾಪುರ್ ನ್ಯೂ ಆನಿಯನ್ಗೆ 1,000 ರೂಪಾಯಿಂದ 2,800 ರೂಪಾಯಿ ತನಕ ನಡೀತಿದೆ. ಇದರಲ್ಲಿ 2,800 ರೂಪಾಯಿ ಮಹಾರಾಷ್ಟ್ರ ಆನಿಯನ್ಗೆ, ಸೋಲಾಪುರ್ ಆನಿಯನ್ಗೆ ನಡೀತಾ ಇರೋಂಥದ್ದು. ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟೇ 2,800 ರೂಪಾಯಿ ಕರ್ನಾಟಕದ ಆನಿಯನ್ಗೆ ನಡೀತಿರೋದು ಎಲ್ಲ ನಮ್ಮ ಕರ್ನಾಟಕದ ಆನಿಯನ್ಗೆ. ಇಲ್ಲಿ ಬರೀ ಸೋಲಾಪುರ ಆನಿಯನ್ಗೆ ಮಾತ್ರ 2,800 ರೂಪಾಯಿ ನಡೀತಾ ಇದೆ ಮಹಾರಾಷ್ಟ್ರ ಆನಿಯನಲ್ಲಿ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.